ಹಾಯ್ ಹಲೋ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ನಟಾಲಿಯನ್ ಬರ್ನ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟನೆ ಮಾಡಿದರು. ನಿಮ್ಮೆಲ್ಲರಿಗೂ ಗೊತ್ತು, ಅತಿ ಹೆಚ್ಚು ಸರ್ಚ್ ಆಗಿರ್ತಕ್ಕಂಥ ಹೆಸರಿದು. ಇವರು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು ಅಂತ ನೋಡೋದಾದರೆ, ಇವರು ಹುಟ್ಟಿದ್ದು ಬಂದು ಉಕ್ರೇನಲ್ಲಿ, ಇವರ ಜೀವನ ಕಟ್ಕೊಂಡಿದ್ದು ಬಂದು ಅಮೇರಿಕಾದಲ್ಲಿ. ಇವರು 1985ರಲ್ಲಿ ಹುಟ್ಟಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಇವ್ರಿಗೆ 41 ವರ್ಷ ಕಳೆದಿರ್ತಾರೆ. ನೋಡಿದ್ರೆ ಹಾಗೆ ಅನ್ಸೋದಿಲ್ಲ ಅಲ್ವಾ, 41 ವರ್ಷ ಅಂತ. ಇದೇ ಅವರ ಫಿಟ್ನೆಸ್ನ ಸೀಕ್ರೆಟು. ಮನೇಲಿ ತುಂಬಾ ಡಿಸಿಪ್ಲಿನ್ ಆಗಿ ಬೆಳೆಸಿರ್ತಾರೆ, ಮತ್ತು ಹೆಲ್ತ್ನೂ ಕೂಡ ಅಷ್ಟೇ ಕಾನ್ಸಂಟ್ರೇಟ್ನ ತಗೊಂಡು ನೀಟಾಗಿ ಫಾಲೋವನ್ನು ಮಾಡಿರ್ತಾರೆ ಇವರು. ಹಾಗೆ ಇವರ ಬಾಲ್ಯ ಹೇಗಿತ್ತಪ್ಪ ಅಂತಂದರೆ, ಒಂದು ಡಿಸಿಪ್ಲಿನಲ್ಲಿ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಇವರು ಒಂದು 4ನೇ ವಯಸ್ಸಲ್ಲಿದ್ದಾಗಲೇ ಡ್ಯಾನ್ಸ್ ಕಲಿಯೋದಕ್ಕೆ ಹೋಗ್ತಾರೆ, ಮಾರ್ಷಲ್ ಆರ್ಟ್ಸನ್ನು ಕಲಿತಾರೆ. ಅಲ್ಲಿಂದ ಇವರು ಜೀವನ ಸ್ಟಾರ್ಟ್ ಆಗುತ್ತೆ. ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಈ ಕಡೆ ನೋಡಿದ್ರೆ ಡ್ಯಾನ್ಸ್ ಮತ್ತು ಮಾರ್ಷಲ್ ಆರ್ಟ್ಸಲ್ಲಿ ಒಂದು ಉತ್ತಮವಾದಂಥ ಒಂದು ಪರಿಣಿತಿನ ಪಡೆದಿರ್ತಾರೆ. ಇದರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಉಕ್ರೇನ್ನ ಬಿಟ್ಟು ಅಮೇರಿಕಕ್ಕೆ ಶಿಫ್ಟ್ ಆಗ್ತಾರೆ. ಅಮೇರಿಕಾಗೆ ಬಂದು ಸ್ವಲ್ಪ ದಿನ ತುಂಬಾ ಸ್ಟ್ರಗಲ್ನ ಪಡ್ತಾರೆ, ತುಂಬಾ ಕಷ್ಟಗಳನ್ನ ಪಡ್ತಾರೆ. ಆಮೇಲೆ ಅಮೇರಿಕಾದಲ್ಲಿ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು, ಒಂದು ಸಣ್ಣ ಪುಟ್ಟ ಆ್ಯಕ್ಟ್ಗಳನ್ನ ಮಾಡಿಕೊಂಡು, ಒಂದು ಡ್ರಾಮಾದಲ್ಲಿ ಆ್ಯಕ್ಟ್ಗಳನ್ನ ಮಾಡಿಕೊಂಡು ಕೆಲವೊಂದಷ್ಟು ದಿನ ಅಲ್ಲೇ ಸರ್ವೇನ ಮಾಡ್ತಾರೆ ಅವರು. ಹಾಗೆ ಆ ಒಂದು ದಿನಗಳಲ್ಲಿ ಅವ್ರಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ, ಒಬ್ಬ ನಿರ್ಮಾಪಕ ಮತ್ತು ಒಬ್ಬ ನಿರ್ದೇಶಕ ಪರಿಚಯ ಆಗ್ತಾರೆ. ಆ ವ್ಯಕ್ತಿಯೊಂದಿಗೆ ಒಂದು ಸ್ವಂತದಾದ ಮನೆಯಲ್ಲಿ ಜೀವನವನ್ನು ಸಾಗಿಸ್ತಾರೆ. ಇಲ್ಲಿಯವರೆಗೂ ಅವರ ವೈಯಕ್ತಿಕ ಜೀವನದ ಬಗ್ಗೆ ಯಾವುದೂ ಕೂಡ ಅಪ್ಡೇಟ್ಗಳು ಅಷ್ಟಾಗಿ ಸಿಕ್ಕಿಲ್ಲ. ಬಟ್ ಈ ವ್ಯಕ್ತಿ ಯಾರು, ಇವ್ರ ಹಿನ್ನೆಲೆ ಏನು, ಇವರ ಜೊತೆ ಇವರು ಮದುವೆ ಆಗಿದ್ದಾರಾ ಅಷ್ಟೊಂದಾಗಿ ಗೊತ್ತಿಲ್ಲ. ಬಟ್ ವಾಸವಾಗಿರೋದು ಅಮೇರಿಕಾದಲ್ಲಿ. ಇವ್ರ ಜೊತೆನೇ ಮೊದಲಿಂದನೂ, ಅಮೇರಿಕಾಗೆ ಬಂದಾಗಿಂದನೂ ಇಲ್ಲಿವರೆಗೂ ಅವ್ರ ಜೊತೆನೇ ವಾಸವಾಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇರುತ್ತೆ. ಮತ್ತು ಇವರು ಕೆಲವೊಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಹಾಗೆ ಬೆಳೀತಾ ಇವರ ಕಲೆಯನ್ನು ಮೆಚ್ಚಿ ಕೆಲವೊಬ್ಬರು ಗುರುತಿಸಿ ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ನ ಮಾಡ್ತಾರೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ನ ಮಾಡ್ತಾರೆ. ಈ ಕ್ಯಾರೆಕ್ಟರ್ಗಳು ಯಾವಾಗ ಸಕ್ಸಸ್ಫುಲ್ ಆಗ್ತಾ ಬರುತ್ತೋ ಹಾಗೆ ಇವ್ರಿಗೆ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಚಾನ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಸಿನಿಮಾಗಳಲ್ಲಿ ಕೆಲವೊಂದು ಬೆರಳೆಣಿಕೆಯಷ್ಟು ಸಿನಿಮಾಗಳನ್ನು ಸಿಕ್ಕರೂ ಕೂಡ ಇವರು ಅದರಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡ್ತಾರೆ. ಹೀಗೆ ಇವರ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು, ಬೆಳೆದಿದ್ದು ಬಾಲ್ಯ ಹೀಗಿತ್ತು. ಹಾಗೆ ಇವರು ಏನೆಲ್ಲ ಕೆಲಸಗಳನ್ನ ಮಾಡ್ತಾರಪ್ಪ ಅಂತ ನೋಡೋದಾದರೆ, ಇವರು ಮೊದಲನೇದಾಗಿ ಡೈರೆಕ್ಷನ್ ಮಾಡ್ತಾರೆ. ಹಾಗೆ ಇವರು ಒಂದು 7 ಹೆವೆನ್ ಅನ್ನೋ ಒಂದು ಪ್ರೊಡಕ್ಷನ್ ಇದೆ ಇವ್ರದ್ದು. ಈ ಪ್ರೊಡಕ್ಷನಲ್ಲಿ ಇವ್ರದ್ದೇ ಆದಂಥ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಚಿತ್ರವನ್ನು ಬರೀತಾರೆ ಅವರು. ತಾನೇ ಒಂದು ಚಿತ್ರವನ್ನು ಬರೆದ್ಬಿಟ್ಟು ಒಂದು ಸ್ಕ್ರಿಪ್ಟ್ನ ರೆಡಿ ಮಾಡಿ ಇವರ ಒಂದು ಬ್ಯಾನರ್ನಲ್ಲಿ ಏನು 7 ಹೆವೆನ್ ಅನ್ನೋ ಒಂದು ಬ್ಯಾನರ್ ಇದೆ, ಈ ಒಂದು ಬ್ಯಾನರಲ್ಲಿ ಇವರೇ ಒಂದು ಸಿನಿಮಾನ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಆಮೇಲೆ ಇವರು ಮಾರ್ಷಲ್ ಆರ್ಟ್ಸಲ್ಲಿ ತುಂಬಾ ಪರಿಣಿತಿಯನ್ನು ಪಡೆದಿರ್ತಕ್ಕಂಥವ್ರಾಗಿರೋದ್ರಿಂದ ತಮ್ಮ ಒಂದು ಸಿನಿಮಾಗಳಲ್ಲಿ ಇವರೇ ಸ್ಟೆಂಟ್ಗಳನ್ನ ಕೂಡ ಮಾಡ್ತಾರೆ, ಚಿತ್ರಕಥೆಯನ್ನು ಬರೀತಾರೆ. ಹಾಗೆ ಇವರ ಒಂದು ಸಿನಿಮಾಗಳಲ್ಲಿ ಮಾರ್ಷಲ್ ಆರ್ಟ್ಸ್ಗಳಾಗಿರ್ಬೋದು ಮತ್ತು ಸ್ಟೆಂಟ್ಗಳಾಗಿರ್ಬೋದು ಇವೆಲ್ಲವುಗಳನ್ನು ಕೂಡ ಇವರು ತಮ್ಮ ಸಿನಿಮಾಗಳಲ್ಲಿ ಇವರೇ ಮಾಡ್ತಾರೆ. ಇವರೇ ಸಿನಿಮಾ ನಿರ್ಮಾಪನೆ ಮಾಡ್ತಾರೆ ಮತ್ತು ಆ್ಯಕ್ಷನ್ ಕಟ್ನ ಹೇಳ್ತಾರೆ. ಹೇಳಬೇಕು ಅಂದರೆ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಒಂದು ವ್ಯಕ್ತಿ ಇವರು. ಇವ್ರಿಗೆ ತುಂಬಾ ಒಂದು ಕಲೆಗಳು ಗೊತ್ತಿದೆ, ಡ್ಯಾನ್ಸ್ ಗೊತ್ತಿದೆ, ಡೈರೆಕ್ಷನ್ ಗೊತ್ತಿದೆ, ಆ್ಯಕ್ಟಿಂಗ್ ಗೊತ್ತಿದೆ, ಮತ್ತು ಕೆಲವೊಂದು ಕೊರಿಯೋಗ್ರಾಫಿಗಳನ್ನ ಮಾಡ್ತಾರೆ. ಇನ್ನು ಕೆಲವರು ಫ್ಯಾಷನ್ ಶೋನಲ್ಲೂ ಕೂಡ ಇವರು ಪಾಲ್ಗೊಂಡಿದ್ದಾರೆ. ಮತ್ತು ಕೆಲವೊಂದು ಮ್ಯಾಗ್ಝಿನಲ್ಲಿ ಕೂಡ ಇವರಿದ್ದಾರೆ. ಇವ್ರಿಗೆ ಇಂಥ ಕಲೆ ಗೊತ್ತಿಲ್ಲ ಅಂತ ಏನಿಲ್ಲ, ಸಿಕ್ಕಾಪಟ್ಟೆ ಕಲೆಗಳು ಗೊತ್ತಿದೆ. ಇಂಥ ಕ್ಯಾರೆಕ್ಟ್ರು ನಮ್ಮ ಇಂಡಿಯಾದಲ್ಲಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಇದ್ದಿದ್ರೆ ಸಖತ್ ಫೇಮಸ್ ಆಗಿರೋರು ಮತ್ತು ಸಖತ್ತು ಕ್ಯಾರೆಕ್ಟ್ರು ತುಂಬಾ ಬಿಲ್ಡ್ ಆಗಿರೋದು ಅವ್ರದ್ದು. ನೋಡೋವಂಥ ಜನ ಇವ್ರಿಗೆ ಕೊಡ್ತಕ್ಕಂಥ ಮರ್ಯಾದೆನೇ ಬೇರೆ ಆಗಿರೋದು. ನಮ್ಮ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ರು ಜಾಸ್ತಿ ಬಿಲ್ಡಪ್ ತೊಗೊಳ್ತಾರೆ. ಆದರೆ ಈ ವ್ಯಕ್ತಿ ಇಷ್ಟೆಲ್ಲ ಕಲೆಗಳು ಗೊತ್ತು, ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಚಿತ್ರಕಥೆ ನಿರ್ಮಾಪನೆ ನಿರ್ದೇಶಕಿಯಾಗಿ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಇವರು ಕೆಲವೊಂದು ಸಿನಿಮಾಗಳಿಗೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ಕಲೆ ಇದ್ದರೂ ಕೂಡ ಈ ವ್ಯಕ್ತಿ ಅಷ್ಟು ಅಹಮನ್ನು ತೋರಿಸ್ದೆ, ಯಾವುದೇ ಒಂದು ಆಡಂಬರವನ್ನು ತೋರಿಸ್ದೆ ಸಿಂಪಲ್ಲಾಗಿ ಬದುಕುವಂಥ ವ್ಯಕ್ತಿ ಆಗಿರ್ತಾರೆ. ಮತ್ತು ಇವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದಾಗಿ ಎಲ್ಲೂ ಅಪ್ಡೇಟ್ಸ್ಗಳಿಲ್ಲ. ಮತ್ತು ಇವರು ವೈಯಕ್ತಿಕ ಜೀವನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಇವ್ರ ತಂದೆ ತಾಯಿ ಹೆಸರು ಕೂಡ ನನಗೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಸಿಗಲಿಲ್ಲ, ಯಾವುದೇ ವೆಬ್ಸೈಟಲ್ಲಿ ಕೂಡ ಸಿಗಲಿಲ್ಲ. ಇದಿಷ್ಟು ನಟಾಲಿಯನ್ ಬರ್ನ್ ಅವರ ಜೀವನ ಚರಿತ್ರೆ ಆಗಿರುತ್ತೆ.
ತುಂಬ ಜನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ದೆ ಹಾಗೆ ವೀಡಿಯೋಗಳನ್ನ ನೋಡ್ತೀರಾ. ಸಿನಿಮಾ ಕಂಟೆಂಟ್ ಇನ್ನು ಮುಂದೆ ಎಲ್ಲ ಬರ್ತಾ ಇರುತ್ತೆ, ಕನ್ನಡ ಸಿನಿಮಾ ಕಂಟೆಂಟ್ಗಳು ಬರ್ತಾ ಇರುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ.